ನಾನು ಈ ಸಿನಿಮಾಗೋಸ್ಕರ ನಾವ್ ಏನೇನ್ ಜುಗಾಡ್ ಮಾಡಿದೀವಿ, ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕಷ್ಟಪಟ್ಟಿದೀವಿ ಆ ಪಾಯಿಂಟ್ ಹೇಳ್ತೀವಿ. ನಾವು ಯಾವುದೋ ಒಂದು ಲೊಕೇಶನ್ಗೆ ಹೋದ್ವಿ, ಒಂದು ವಾಟರ್ ಫಾಲ್ ಜಾಗ, ನನ್ನ ಹೆಸರು ಹೇಳಲ್ಲ. ಅಲ್ಲಿ ಒಳಗಡೆ ಎಂಟ್ರಿ ಇರ್ಲಿಲ್ಲ ನಮ್ಗೆ. ಹೆಂಗೋ ಒಳಗಡೆ ಹೊಟ್ಟೋದ್ವಿ. ಆಮೇಲೆ ಅಲ್ಲಿ ನೋಡಿದ್ರೆ ವಾಟರ್ ಫಾಲ್ ಹತ್ಬೇಕಾಗಿತ್ತು. ಕಷ್ಟಪಟ್ಟು ನಾನು ಸ್ವಾಮಿ ಹೆಂಗೋ ಹತ್ತಿದ್ವಿ. ಅಲ್ಲಿ ನೋಡಿದ್ರೆ ಹಾವುಗಳೆಲ್ಲ ಇದೆ. ಆಮೇಲೆ ಅಲ್ಲಿ ಕೇಳಿದ್ರು, ಅಲ್ಲಿದಂಗೆ ನೀವು ಹೆಂಗ್ ಹೋದ್ರಿ, ಏನ್ ಮಾಡ್ತಾ ಇದ್ದೀರಾ ಅಂತ. ಟಿಕೆಟ್ ತಗೋಬೇಕು, ಅದು ಇದು. ನಮ್ಗೆ ಶೂಟಿಂಗ್ ಆಗೋಯ್ತು. ಆಮೇಲೆ ನಾವು ಸುಳ್ಳು ಹೇಳಿದ್ವಿ, ನಮ್ಮಿಬ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ, ಸೊ ಒಂದು 5 ನಿಮಿಷ ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಸುಳ್ಳು ಹೇಳ್ಕೊಂಡು ಹೋಗಿ ನಾವು ಶೂಟಿಂಗ್ ಮಾಡಿರೋ ಪ್ಲೇಸಸ್ ಇದೆ. ಅದೇ ಪಾಚಿ ಇದ್ದು ನೀವು ಸಾಂಗ್ ಅಲ್ಲಿ ನೋಡ್ಬೋದು, ತುಂಬಾ ಹೈಟ್ ಅಲ್ಲಿ ಇದೆ ವಾಟರ್ ಫಾಲ್. ಅದನ್ನೆಲ್ಲ ಹತ್ತಿದೀವಿ, ನಾವು ಕಷ್ಟಪಟ್ಟಿದೀವಿ, ರಿಸ್ಕ್ ತಗೊಂಡಿದೀವಿ. ಆಮೇಲೆ ಆಕ್ಚುಲಿ ಈ ಸಾಂಗ್ಸ್ ಎಲ್ಲ ಏನಿದೆ ಅದೆಲ್ಲ ನಮ್ ಡೈರೆಕ್ಟರ್ದು ಕನ್ಸು. ಅವ್ರಿಗೆ ಏನೇನಿತ್ತು, ಅವ್ರೇನ್ ಮಾಡ್ಬೇಕಂತ ಇದ್ರು ಅದನ್ನೆಲ್ಲ ನಮ್ಮ ಹತ್ರ ಮಾಡ್ಸಿರೋದು. ಸರ್ ಹಿಂಗ್ ಹಿಡ್ಕೊಳ್ಳಿ, ಹಂಗ್ ಮಾಡಿ ನೋಡಿ, ಅದೆಲ್ಲ ಸೀಕ್ರೆಟ್, ನಮಗ್ ಗೊತ್ತಿಲ್ಲ. ಸೊ ಈ ತರ ತುಂಬಾ ಒಳ್ಳೆ ಟೀಮ್. ಇನ್ಫ್ಯಾಕ್ಟ್ ಪ್ರಿಯಾಂಕಾ ಮ್ಯಾಮ್ ಇದ್ರು ಅಂದಾಗ ನಾನು ಅಂದ್ರೆ ಅವ್ರನ್ನ ಹೆಂಗ್ ಫೇಸ್ ಮಾಡೋದು ಅಂತ ಒಳ್ಳೆ ಆಕ್ಟರ್ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಸ್ವಾಮಿ ನೋಡಿದ್ಮೇಲೂ ಗೊತ್ತಾಯ್ತು ಇವ್ರಿಬ್ರು ಎಕ್ಸ್ಪ್ರೆಷನ್ಸ್ ನ ಮತ್ತೆ ಇಡೀ ಟೀಮ್ ಅವ್ರನ್ನ ಮ್ಯಾಚ್ ಮಾಡ್ಬೇಕಾಗಿತ್ತು ಅನ್ನೋ ಪ್ರೆಷರ್ ನನ್ನ ಮೇಲೆ ಇತ್ತು. ಐ ಹೋಪ್ ನಾನು ಇದನ್ನ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂತ. August 1st ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ. ಇದೇ ಸಿನಿಮಾ ಇಂಗ್ಲಿಷ್ ಅಲ್ಲಿ ರಿಲೀಸ್ ಆದ್ರೆ ಎಲ್ಲರೂ ಈ ಆನಬೆಲ್ ಆ ತರ ಎಲ್ಲ ಸಿನಿಮಾ ಬಂದ್ರೆ ಎಲ್ಲರೂ ಹೋಗಿ ನೋಡ್ತೀವಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ರಿಲೀಸ್ ಆಗ್ತದೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕೆಲವರು ಕೈ ಬಿಟ್ರು ದೆವ್ವ ಕೈ ಬಿಡಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಯಾಕಂದ್ರೆ ಬಹಳಷ್ಟು ಈ ಹಾರರ್ ಸಿನಿಮಾ ಆಮೇಲೆ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆ ಸಿನಿಮಾಗಳೆಲ್ಲ ಗೆದ್ದಿದೆ. ಯಾಕಂದ್ರೆ ಗೊತ್ತಿರುತ್ತೆ ಆಡಿಯನ್ಸ್ಗೂ ಇಲ್ಲೇನೋ ಒಂದು ಆಗುತ್ತೆ, ಇಲ್ಲೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ. ಬಟ್ ಅಷ್ಟಿದ್ರೂ ಕೂಡ ಒಂದು ಈಗರಲ್ಲಿ ಬಂದು ನೋಡ್ತಾರೆ, ಖುಷಿ ಆಗುತ್ತೆ. 1ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಒಂಥರ ಗ್ಯಾರಂಟಿ ಇದೆ ನನಗೆ ಈ ಸಿನಿಮಾ. ಯಾಕಂದ್ರೆ ನಾನು ಬಹಳಷ್ಟು ಕಾಟ ಕೊಡ್ತಿದ್ದೆ ಡೈರೆಕ್ಟರ್ಗೆ, ಸರ್ ಯಾವಾಗ ರಿಲೀಸು ಅಂತ. ನಾವು ಎಲ್ಲ ಒಳ್ಳೆ ಹಳೇ ಸ್ನೇಹಿತರು. ಸಿನಿಮಾ ಈಗ ಅಂದ್ರೆ ಈ ಸಿನಿಮಾ ಅವ್ರ ಜೊತೆ ಮಾಡ್ತಾ ಇದ್ರು, ಅವ್ರು ಡೈರೆಕ್ಷನ್ ಮಾಡಿರೋದ್ರಲ್ಲಿ. ಜೊತೆಗೆ ಕ್ರಿಕೆಟು ಕೂಡ ಆಡ್ತಿದ್ವಿ ಈ ರೀತಿ. ಆಮೇಲೆ ಯೂನಿಕ್ ಕಾನ್ಸೆಪ್ಟ್ ಇದೆ. ಆಮೇಲೆ ಇನ್ನೂ ಹೆಚ್ಚಿಗೆ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅವ್ರೇನು ಆಯ್ಕೆ ಮಾಡಿದ್ದಾರೆ, ಪಾತ್ರಧಾರಿಗಳು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಸೆಟ್ಟಲ್ಲೂ ಹೇಳಿದ್ರು ಈ ತರ ಅಶ್ವಥ್ ಸರ್ ಇದ್ದಾರೆ, ಬಂದಿದ್ದಾರೆ ಅಂತ. ನಾನು ಹುಡುಕ್ತಾ ಇಡೀ ಸೆಟ್ಟು ಹುಡುಕಿ ಮೇಕಪ್ ರೂಮ್ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಎಲ್ಲ ಕಡೆ ಹುಡುಕ್ತೆ, ಗೊತ್ತೇ ಆಗಿಲ್ಲ. ಮೇಕಪ್ ರೂಮ್ ಹೋದಾಗ್ಲೂ ಅವ್ರು ನೋಡಿದ್ದಾರೆ, ಆಮೇಲೆ ಹೇಳ್ತಾರೆ ನಾನು ನಿಮ್ಮನ್ನು ನೋಡಿದೆ ಅಂತ. ಅಂದ್ರೆ ಅಷ್ಟು ಪರ್ಫೆಕ್ಟು. ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ, ಒಂದು ಯೂನಿಕ್ ಗೆಟಪ್ ಮಾಡಬೇಕು ಅಂತ. ಅದೇ ಅವರು ಹೇಳ್ದಂಗೆನೆ ಒಂದೇ ಗೆಟಪ್ ಅಲ್ಲಿ ಮಾಡಿದ್ರೆ ಸೇಮ್ ಇದಾಗಿರುತ್ತೆ, ಬೇಡ ಅಂತ ಒಂದು ಯೂನಿಕ್ ಆಗಿ ಚೆನ್ನಾಗಿದೆ. ಒಟ್ಟಿನಲ್ಲಿ ಟ್ರೈಲರ್ ನೀವು ಗಮನಿಸಿದಿರಾ, ಬಹಳ ಅದ್ಭುತವಾಗಿದೆ. ಆಮೇಲೆ ಮೇಡಮ್ ಜೊತೆ ಫಸ್ಟ್ ಟೈಮು ಕಾಂಬಿನೇಷನ್ ಮಾಡಿರೋದು. ಟ್ರೈಲರ್ ಅಲ್ಲಿ ನೋಡಿರ್ಬೋದು ನೀವು, ಒಂದು ಕ್ಲಿಪ್ ಅಲ್ಲಿ ಬರುತ್ತೆ ನಾನು ಮೇಡಮ್ಗೆ ಹಿಂಗೆ ಕತ್ತಿ ಹಿಡಿಯೋದು. ಅದು ಹೇಳದ ಬೇಡ ಗೊತ್ತಿಲ್ಲ, ಅದಷ್ಟೇ ಹೇಳ್ಬೋದು. ಯಾಕಂದ್ರೆ ಕತ್ತಿ ಹಿಡಿಬೇಕು, ಅದು ಫೋರ್ಸ್ ಬರ್ತಾ ಇಲ್ಲ. ನಾನು ಸಾಫ್ಟ್ ಆಗಿ ಹಿಡ್ತಿದ್ದೇನೆ, ಇಲ್ಲ ಸ್ಟ್ರಾಂಗ್. ಅದು ಒಳ್ಳೆ ನನ್ಗೆ ಸಾಫ್ಟ್ ಜೆಲ್ಲಿ ತರ ಇತ್ತು. ಆಮೇಲೆ ಪರವಾಗಿಲ್ಲ ಹಿಡೀರಿ, ಪರವಾಗಿಲ್ಲ ಟ್ರೀಟ್ ಮಾಡಿ. ನಾನು ಎಕ್ಸ್ಪ್ರೆಷನ್ ಬರ್ತಾ ಇರ್ಲಿಲ್ಲ. ಆವಾಗ ಡೈರೆಕ್ಟರ್ ಅಂದ್ರು, ಮೇಡಮ್ ಅಂದ್ರು ಪರವಾಗಿಲ್ಲ ಹಾರ್ಡ್ ಗ್ರಿಪ್ಪಲ್ಲಿ ಹಿಡೀರಿ ಎಂದು. ಅಂದ್ರೆ ಇಲ್ಲ ಅಂದ್ರೆ ಸರಿ ಆಯ್ತು ಅಂದ್ಬಿಟ್ಟೆ, ರಪ್ ಅಂತ ಹಿಡಿದ್ಬಿಟ್ಟೆ ಆ ಜೋಶಲ್ಲಿ. ಆಮೇಲೆ ನೋಡಿದ್ರೆ ಕೆಮ್ತಾ ಇದ್ರು. ಅಂದ್ರೆ ಬೇಕು ಅಂತ ಅಷ್ಟು ಕೋಆಪರೇಟಿವ್. ಚೆನ್ನಾಗಿ ಬಂದಿದೆ ಸಿನಿಮಾ. ಯೂನಿಕ್ ಆಗಿದೆ. ಹೇಳಕ್ ಕತೆ ರಿವೀಲ್ ಮಾಡಂಗಿಲ್ಲ. ನನ್ನ ಕ್ಯಾರೆಕ್ಟರ್ನು ಕೂಡ ಬೇರೆ ತರನೇ ಇದೆ. ಥ್ಯಾಂಕ್ಸ್ ಪರಮೇಶ್ವರ್, ನನ್ನನ್ನು ನಂಬಿ ಈ ತರ ಕ್ಯಾರೆಕ್ಟರ್ ಒಂದು ಕೊಟ್ಟಿದ್ದೀರಿ. ಬಟ್ ಹೇಳ್ಬೇಕು ಅಂತ ಆಸೆ, ಬಟ್ ಆದ್ರೆ ಹೇಳಂಗಿಲ್ಲ, ರಿವೀಲ್ ಮಾಡೋಂಗಿಲ್ಲ. ಇದ್ರಲ್ಲೇ ಯೂನಿಕ್. ಹೌದೌದು, ಆ ತರ ಅದು.
ಹೇಳಂಗಿಲ್ಲ ಡೈರೆಕ್ಟರ್ ನನ್ ಕತ್ತಿಡ್ತು. ಚೆನ್ನಾಗಿದೆ. ಕನ್ನಡ ಪ್ರೇಕ್ಷಕರು ಈ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ಬೇಕು. ಇದೇ 1ನೇ ತಾರೀಕು ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಈ ಸಿನಿಮಾಗೆ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ರಾಯರಿದ್ದಾರೆ. ಸ್ವಲ್ಪ ತಡ ಬಂದೆ, ಕ್ಷಮೆ ಇಲ್ಲಿ ಮೈಸೂರಿಂದ ಬರಬೇಕಾಯ್ತು. ಹೇಗೆ ನನಗೂ ಟ್ರಾಫಿಕ್ ಪ್ರಾಬ್ಲಮ್ಮು. 2 ನಿಮಿಷ ಮಾತಾಡಬೇಕು ಅಂತ ಹೇಳಿದ್ದಾನೆ. ಈ ಸಿನಿಮಾ ಆ್ಯಕ್ಚುಲಿ ನಿಜವಾದ ಅಂದರೆ ನಮ್ಮ ಪ್ರೊಡ್ಯೂಸರ್ದು, ಪರಮೇಶ್ದು, ರಾಜುದು ಮತ್ತು ನಮ್ಮ ಕ್ಯಾಮ್ರಾಮನ್ದು ಮತ್ತು ಮ್ಯೂಸಿಕ್ ಡೈರೆಕ್ಟರ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಭಾಳ ದಿನ ಮೇಲೆ ಒಂದು ನೀಟಾದ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ತೃಪ್ತಿ ನನಗಿದೆ. ಅಫ್ಕೋರ್ಸ್ ನಾವು ಒಂದು ಸಿನಿಮಾ ಅಂದಾಗ ಅದು ಪಾತ್ರ ಜೊತೆ ನಾವು ಬೇರೆ ಥರ ಬೆರಿಬೇಕಾಗುತ್ತೆ. ಆಮೇಲೆ ಅದಕ್ಕೆ ಬೇರೆ ಥರ ಗೆಟಪ್ಗಳು ಮಾಡಬೇಕಾಗುತ್ತೆ. ಯಾಕೆಂದರೆ ರೆಗ್ಯುಲರಾಗಿ ಜನ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ನೋಡ್ತಿರ್ತಾರೆ. ಎಲ್ಲ ಸಿನಿಮಾಗಳು ನಮ್ಗೆ ಒಂದೇ ಥರ ನೋಡಿದ್ರೆ ಅವ್ರಿಗೂ ಬೇಸರ ಆಗುತ್ತೆ. ಅವ್ರು ಮೋಸ ಮಾಡಬಾರ್ದು ಅನ್ನೋದೊಂದು ಪದ್ಧತಿ ನಂದು. ಹಂಗಾಗಿ ಎಲ್ಲ ಸಿನಿಮಾದಲ್ಲೂ ಬೇರೆ ಥರ ಗೆಟಪ್ಪು ಮಾಡ್ಯುಲೇಷನ್ಸ್ ಎಲ್ಲ ಚೇಂಜ್ ಮಾಡಿರ್ತೀನಿ. ಅದಕ್ಕೆಲ್ಲ ನೀವು ಕಾರಣ. ಸರಿ ಮಾಡಿದಾಗ ಹೊಗಳಿದ್ದೀರಾ, ತಪ್ಪು ಮಾಡಿದಾಗ ಬೈದಿದ್ದೀರಾ. ಆ್ಯಂಡ್ ಒಂದು ಒಳ್ಳೆ ಟೀಮು. ಪ್ರಿಯಾಂಕಾ ಮೇಡಮ್ ಜೊತೆ ನನ್ನ ಸ್ಕ್ರೀನ್ ಶೇರ್ ಮಾಡಿದ್ದು ಮೊದಲನೇ ಸರಿ. ಆ್ಯಂಡ್ ದೇ ಆರ್ ವೆರಿ ಪ್ರೊಫೆಷನಲ್ ಆರ್ಟಿಸ್ಟ್. ಎಲ್ಲ ಪಳಗಿದ್ದಾರೆ ಸರ್. ಅವ್ರ ಬಗ್ಗೆ ನಾವು ಮತ್ತೆ ಹೋಗೋಕ್ಕಾಗಲ್ಲ. ನನ್ನ ಪಾತ್ರ ಭಾಳ ವಿಭಿನ್ನವಾಗಿದೆ. ನಾನೊಂದು ಸ್ಕ್ರೀನ್ ಗುರ್ಸೋಕ್ಕಾಗದೇ ಇರ್ಬೋದು, ಬಟ್ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ. ದಯವಿಟ್ಟು ಈ ಚಿತ್ರಕ್ಕೆ ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು, ಚೆನ್ನಾಗಿ ಆರೈಸಬೇಕು ಅಂತ ಬೇಡ್ಕೊತೀನಿ.